ಓಕೆ, ಅವರು ಡ್ರಾಮಾ ಮಾಡ್ತಿರೋದನ್ನ ಆಮೇಲೆ ಹೇಳೋಣ. ಈಗ ಸರ್ಕಾರ ಇನ್ನೊಂದು ಹೊಸದಾಗಿ ನಿಮ್ಮ ಮೇಲೆ ದರವನ್ನ ವಿಧಿಸಿದೆ. ಅದು ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿದೆ. 3 ರಿಂದ 5 ರೂಪಾಯಿ ಅಂತ ಪಬ್ಲಿಕ್ ಟಿವಿ ಸುದ್ದಿಯನ್ನ ಹೇಳಿತ್ತು. ಮೊದಲನೇದಾಗಿ 4 ರೂಪಾಯಿ ಏರಿಕೆಯನ್ನ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಆ ಸಭೆಯಲ್ಲಿ ಮಾತ್ರ ಮುಖ್ಯಮಂತ್ರಿಗಳು ಓಹೋ ಏನ್ ಡ್ರಾಮಾ ಮಾಡಿದ್ದು, ನಾನು ಏರಿಕೆ ಮಾಡಲ್ಲ, ಅವರ ವಿರುದ್ಧವಾಗಿದ್ದೀನಿ ಅಂತೆಲ್ಲ ಹೇಳಿದ್ದು ಬಿಟ್ಟಿದ್ದು. ಈಗ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. 4 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. ಆಯ್ತು, ಅರ್ಧ ಲೀಟರ್ ಆದ್ರೆ 2 ರೂಪಾಯಿ, 1 ಲೀಟರ್ ಆದ್ರೆ 4 ರೂಪಾಯಿ ಹಾಕೊಳ್ಳಿ. ಹೆಂಗಾದ್ರೂ 2,000 ರೂಪಾಯಿ ನಿಮಗೆ ಬರ್ತಾ ಇದೆಯಲ್ವಾ, ಗ್ಯಾರಂಟಿ. ಆ ದುಡ್ಡಲ್ಲೇ ಇದನ್ನ ಹಾಕೊಳ್ಳಿ. ಅವರೇ ಹೇಳಿದಾರಲ್ಲ, ಬೆಲೆ ಏರಿಕೆ ಅಂದ್ರೆ ನಾವು ಏರಿಕೆ ಮಾಡ್ತೀವಿ, ಅದ್ರದ್ದು ಅಡ್ವಾನ್ಸ್ ಆಗಿನೇ ದುಡ್ಡು ಕೊಟ್ಟಿರ್ತೀವಿ, ಅದನ್ನ ತಗೊಂಡ್ಬಿಟ್ಟು ನೀವು ಹಾಕೊಳ್ಳಿ ಅಂತ ಹೇಳಿ ಅದಕ್ಕೆ ಎಲ್ಲ ಏರಿಕೆ ಮಾಡಿದ್ರು. ಶಾಕ್ ಮೇಲೆ ಶಾಕ್ ಲಗ. ರಾಜ್ಯದ ಜನತೆಗೆ ಮತ್ತೆ ದರ ಏರಿಕೆಯ ಶಾಕ್. ಹೇಳೇನು, ಎಲ್ಲವೂ ಏರಿಕೆ ಆಗೋಯ್ತು, ಇನ್ನು ಉಳಿದಿರೋದಾದ್ರೂ ಏನು? ಹಾಲಿನ ದರ ಮತ್ತೆ 4 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ದಾರೆ. ಶಾಕ್ ಮೇಲೆ ಶಾಕ್. ಇನ್ನು ಕರೆಂಟ್ ಶಾಕ್ ಹೊಡೆಯೋದೊಂದು ಬಾಕಿ ಉಳ್ಕೊಂಡಿದೆ ಜನಕ್ಕೆ. ರಾಜ್ಯದ ಜನತೆಗೆ ಮತ್ತೆ ದರ ಏರಿಕೆಯ ಶಾಕ್. ಹಾಲಿನ ದರ 4 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. 4 ರೂಪಾಯಿ. ಬಸ್ ಪ್ರಯಾಣ ದರ, ಕರೆಂಟ್, ಎಣ್ಣೆ ಎಲ್ಲವೂ ಏರಿಕೆ. ಈಗ ಇದು ಕೂಡ ಏರಿಕೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂದ್ರೆ ಅದರ ದರ ಏರಿಕೆ. ಕಂಡದ್ದೆಲ್ಲ ಏರಿಕೆಯನ್ನು ಮಾಡಿಟ್ಟಿದ್ದಾರೆ. ಹಾಲಿಂದ ಒಂದಿತ್ತು, ಅದನ್ನು ಏರಿಕೆ ಮಾಡಿದ್ರು. ಅದು 4 ರೂಪಾಯಿ ಏರಿಕೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ. ಮತ್ತೆ ಶಾಕ್ ಕೊಟ್ಟಿದೆ. ಮೊನ್ನೆ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಸಿದ್ದರಾಮಯ್ಯನವರು. ಇಲ್ಲ ಅಂತ ಹೇಳಿ, ಮಾಡೋಕ್ಕಾಗಲ್ಲ ಅಂತ ಹೇಳಿ. ಮಾಡೋದಾದ್ರೂ ನಿಮ್ಮ ಒಕ್ಕೂಟ ಕೊಡಲ್ಲ, ಅದನ್ನು ರೈತರಿಗೆ ಕೊಡ್ತೀವಿ ಅಂತ ಪುಂಗಿ ಓದಿದ್ರು. ಈಗ 4 ರೂಪಾಯಿ ಯಾರಿಗೆ ಕೊಡ್ತಾರೆ ಇದನ್ನು? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಇಲ್ಲ ಏರಿಕೆ ಎಲ್ಲ ಬೇಡ ಅಂತ ಹೇಳ್ತಾ ಇದ್ರು. ಸಂಪುಟದಲ್ಲಿ ನಾನು ಚರ್ಚೆ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀನಿ ಅಂದಿದ್ರು. ಫೈನಲಿ 4 ರೂಪಾಯಿ ಏರಿಕೆ ಮಾಡಿದ್ರು. ಇನ್ನೇನು ಬಾಕಿ ಉಳಿತು ಅಂತ ಈ ಸರ್ಕಾರದಲ್ಲಿ ದರ ಏರಿಕೆ ಮಾಡೋದು? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ 2023 ಮತ್ತು 24ರಲ್ಲಿ 2 ರೂಪಾಯಿ ಮತ್ತು 3 ರೂಪಾಯಿ ಏರಿಕೆ ಮಾಡಿದಂಥ ಸರ್ಕಾರ ಈಗ 4 ರೂಪಾಯಿನ ಏರಿಕೆ ಮಾಡಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ಈಗಾಗಲೇ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಕೆ ಪಾಟೀಲ್ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಕ್ಕೂಟಗಳು ಏನು ಮನವಿ ಮಾಡಿತ್ತು ಅಂದರೆ 5 ರೂಪಾಯಿನ ನೀವು ದರ ಏರಿಕೆಯನ್ನು ಮಾಡಬೇಕು ಮತ್ತು ಒಕ್ಕೂಟಗಳಿಗೂ ಕೂಡ ಒಂದು ರೀತಿಯಲ್ಲಿ ಹಣವನ್ನು ಕೂಡ ಕೊಡಬೇಕು ಅಂತೇಳಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವಾಗಿ ಒಂದು ಸರ್ಕಾರ ಒಂದು ಹಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಎಲ್ಲ ಒಂದು ಕಡೆ ಒಂದು ಹಾಲಿನ ದರ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲ ದರ ಏರಿಕೆ ಹಣವನ್ನೆಲ್ಲ ರೈತರಿಗೆ ಕೊಡ್ತಾರೆ ಏನು ಅನ್ನೋದು ಕೂಡ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಎಚ್ ಕೆ ಪಾಟೀಲ್ ಆ ಬಗ್ಗೆ ಸ್ಪಷ್ಟನೆ ಪಡಿಸುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಯಾಕೆಂದರೆ ಅವತ್ತಿನ ಸೋಮವಾರದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದಂಥದ್ದು, ನಾವು ಏರಿಕೆ ಮಾಡುವಂಥ ಹಣವನ್ನೆಲ್ಲ ರೈತರಿಗೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಒಕ್ಕೂಟಗಳಿಗೆ ಕೊಡೋದಿಲ್ಲ ಅಂತ. ಆದರೆ ಈಗ ಎಲ್ಲ ಒಂದು ಕಡೆ 3 ರೂಪಾಯಿಯನ್ನ ಒಕ್ಕೂಟಗಳಿಗೆ ಕೊಟ್ಟು 1 ರೂಪಾಯಿನ 3 ರೂಪಾಯಿನ ರೈತರಿಗೆ ಕೊಟ್ಟು 1 ರೂಪಾಯಿನ ಒಕ್ಕೂಟಗಳಿಗೆ ಕೊಡ್ತಾರೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಆದರೆ ಹಾಲಿನ ದರವನ್ನು ಏರಿಕೆ ಮಾಡಿ ಸಂಪುಟ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಗ್ರಾಹಕರಿಗೆ ದೊಡ್ಡ ಮಟ್ಟದ ಬರೆ ಅಂತಾನೆ ಹೇಳ್ಬೋದು. ಅರುಣ್, ಹಿಂದೆನೇ ಎಚ್ ಕೆ ಪಾಟೀಲ್ ಅವರು ಹೋದ್ರು, ಈಗ ಸುದ್ದಿಗೋಷ್ಠಿಗೆ ಹೋಗಿರ್ಬೇಕು ಮೋಸ್ಟ್ಲಿ ಅವ್ರ ಬಗ್ಗೆ. 4 ರೂಪಾಯಿ ಅಂತೂ ಫಿಕ್ಸ್. ಈಗ ರವೀಶ್, ಇದು ರೈತರಿಗೆ ಸಂಪೂರ್ಣವಾಗಿ ಕೊಡ್ತೀವಿ, ಒಕ್ಕೂಟಕ್ಕೆ ಕೊಡಲ್ಲ ಅಂತೆಲ್ಲ ಮೊನ್ನೆ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಅರುಣ್, ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳು ಅವತ್ತಿನ ಸಭೆಯಲ್ಲಿ ನಡೆದುಕೊಂಡಂತೆ ಅಂದ್ರೆ ಹೇಳದಂತೆ ನಡೆದುಕೊಂಡಿದ್ದಾರಾ ಅನ್ನೋದ್ರ ಪ್ರಶ್ನೆಗೆ ಉತ್ತರ ಇಲ್ಲ, ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಅವತ್ತು ಹೇಳಿದ್ರು ಅಷ್ಟು ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಹಾಲಿನ ಉತ್ಪಾದನೆ ಏನಿದೆ ಸುಮಾರು 80 ಲಕ್ಷ 85 ಲಕ್ಷ 89 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ. ಇದ್ರಲ್ಲಿ 49 ಲಕ್ಷ ಲೀಟರ್ನ ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ಉಳಿದಿರ್ತಕ್ಕಂಥದ್ದನ್ನ ಒಂದು ಬೇರೆ ಉಪ ಉತ್ಪನ್ನಗಳು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ 49 ಲಕ್ಷ 50 ಲಕ್ಷ ಲೀಟರ್ ಹಾಲು ಏನಿದೆ ಆ ಗ್ರಾಹಕರಿಗೆ ಕೊಡುವಂಥದ್ದು, ಅದೆಲ್ಲದಕ್ಕೂ ಕೂಡ ಈಗ ಬೆಲೆ ಜಾಸ್ತಿ ಆದರೆ 4 ರೂಪಾಯಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಹೊಡೆತ ಅಂತಾನೆ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಆ ಪ್ರಮಾಣದಲ್ಲಿ ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ರೈತರಿಗೆ 2 ರೂಪಾಯಿ ಅಥವಾ 3 ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ ಸಮಾನವಾಗಿ ಒಂದು ರೀತಿಯ ಸೂತ್ರವನ್ನು ರಚಿಸಿ ಎಲ್ಲೋ ಒಂದು ಕಡೆ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ 4 ರೂಪಾಯಿ ದರ ಏರಿಕೆ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಗ್ರಾಹಕರಿಗೆ ಬರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದನ್ನ ಕಾಂಗ್ರೆಸ್ನ ಸರ್ಕಾರ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ ಕಾದ್ ನೋಡ್ಬೇಕು. ಅವರು ಅಂದ್ರೆ ಎಲ್ಲಾ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಾ ಇದ್ದಾರೆ KMF ಬೀಗ ಹಾಕೋಕೆ, ಪ್ರೈವೇಟ್ನವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳಗೆ ಬರೋಕೆ.
ಪ್ರಮುಖವಾಗಿರ್ತಕ್ಕಂಥದ್ದು 3-4 ಒಕ್ಕೂಟಗಳು ನಷ್ಟದಲ್ಲಿವೆ ಅನ್ನೋದನ್ನು ಕೂಡ ಆ ಒಂದು ಸಭೆಯಲ್ಲಿ ಹೇಳಿದ್ರು. ಅಂದ್ರೆ KMF ನಲ್ಲಿ ಎಲ್ಲೋ ಒಂದ್ ಕಡೆ ನಿರ್ವಹಣಾ ವೆಚ್ಚ ಏನಿದೆ ಅದು ನೀವು 2.5 ಅನ್ನ ಅದರೊಳಗಡೆ ಇರಬೇಕು ಅಂತ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ರು. ಆದ್ರೆ ಆ 2.5 ಗಿಂತ ಜಾಸ್ತಿನೇ ಎಲ್ಲ ಕಡೆಗಳಲ್ಲೂ ಕೂಡ ನಿರ್ವಹಣಾ ವೆಚ್ಚವೂ ಕೂಡ ಆಡ್ ಆನ್ ಆಗ್ತಾ ಇದೆ. ಅದರ ಬರೆಯನ್ನ ಗ್ರಾಹಕರ ಮೇಲೆ ಮತ್ತೆ ಇದ್ರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಒಂದು ಸಭೆಯಲ್ಲಿ ಒಂದು ರೀತಿಯಲ್ಲಿ ಎದ್ದಿತ್ತು. ಹಾಗಾಗಿ ಅದಕ್ಕೆ ಒಕ್ಕೂಟಗಳ ಬಳಿ ಯಾವುದೇ ರೀತಿಯ ಉತ್ತರ ಇಲ್ಲ. ಅಂದ್ರೆ ಇವರು ತಮ್ಮ ನಿರ್ವಹಣಾ ವೆಚ್ಚವನ್ನ ಕಡಿಮೆ ಮಾಡ್ಕೊಳ್ಳೋದಾನೆ ಅದನ್ನ ಗ್ರಾಹಕರ ಮೇಲೆ ಶಿಫ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾಕಂದ್ರೆ ಕೆಲವು ಒಕ್ಕೂಟಗಳು ನಷ್ಟದಲ್ಲಿವೆ ಅಂತೇಳಿ ಅದನ್ನು ಕೂಡ ಗ್ರಾಹಕರಿಗೆ ಒಂದು ದರ ಏರಿಕೆ ಮುಖಾಂತರ ಏರಿಸೋದ್ರ ಮುಖಾಂತರ ಅದರಿಂದ ವಸೂಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ರೈತರ ವಿಚಾರದಲ್ಲಂತೂ ಎಲ್ಲೋ ಒಂದ್ ಕಡೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಇವರು ದರ ಏರಿಕೆ ಮಾಡ್ಕೊಂಡು ಒಕ್ಕೂಟಗಳಿಗೆ ಕೊಡ್ತಾ ಇದ್ರು, ಆದ್ರೆ ರೈತರಿಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ದರ ಏರಿಕೆ ಸಂದರ್ಭದಲ್ಲಿ ಸಿಂಹಪಾಲು ರೈತರಿಗೆ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ರೈತರಿಗೆ ಸಿಗ್ತಾ ಇದೆ ಅನ್ನೋದನ್ನ ಸರ್ಕಾರ ಒತ್ತಿ ಹೇಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಗ್ರಾಹಕರ ಒಂದು ಶಾಖೆ ಏನಿದೆ ಗ್ರಾಹಕರಿಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಈಗಾಗಲೇ ಬೇರೆ ಬೇರೆ ರೀತಿಯ ಬೆಲೆ ಏರಿಕೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ನೀರಿನ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಇದ್ರ ಜೊತೆಗೆ ಈಗ ಹಾಲಿನ ದರ ಪದೇ ಏರಿಕೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಆಕ್ರೋಶ ಮನೆ ಮಾಡಿತ್ತು. ಹಾಗಾಗಿ ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಕಾದ್ ನೋಡ್ಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್. ಈಗ ಮತ್ತೊಂದು ಶಾಕ್ ಏನು ಅಂತಂದ್ರೆ ಹಾಲಿನ ದರ 4 ರೂಪಾಯಿಯನ್ನ ಏರಿಕೆ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲವೂ ಕೂಡ ಅವರು 2,000 ರೂಪಾಯಲ್ಲಿ 500 ರೂಪಾಯಿ ಬೆಲೆ ಏರಿಕೆಗೋಸ್ಕರ ನಿಗದಿ ಮಾಡಿದ್ರಲ್ಲ, ಅದಿಷ್ಟು ನಿಮ್ಮಿಂದ ವಸೂಲಿ ಮಾಡ್ಕೊಳ್ಳೋಂಗೆ ಆಗೋಯ್ತು.